ಇಂಡಿಯಲ್ಲಿರ್ತಕ್ಕಂಥ ಸಹಾಯಕ ಪಾಲಕರ ಅಭಿಯಂತರರು ಇದ್ದಾರೆ ಲ್ಯಾಂಡ್ ಆರ್ಮಿಯಲ್ಲಿ. ಆತ ಅತ್ಯಂತ ಕಡು ಭ್ರಷ್ಟ ಅಧಿಕಾರಿ ಇದ್ದಾನೆ. ಕೇವಲ 5% ಕೆಲಸನೂ ಸತಿಗೆ ಮಾಡೋದಿಲ್ಲ ಜಾಗದಲ್ಲಿ, ಆದ್ರೂ ಫುಲ್ ಪ್ರಮಾಣದಲ್ಲಿ ಬಿಲ್ ಆಗ್ಬೇಕು. ನಾನು ಮಾನ್ಯ ಯಶವಂತರೇಗೌಡರಿಗೆ ಕೇಳ್ತಿದ್ದೀನಿ, ಇದೊಂದು ಪ್ರಕರಣದಿಂದ ಕೇಳ್ತಿದ್ದೀನಿ. ನಿಮಗೆ ಸಚಿವ ಸ್ಥಾನ ಬೇಕಂತೀರಿ, ನೀವು ಹೇಳ್ತೀರಿ ಅಂತಂದ್ರೆ 4,500 ಕೋಟಿ ರೂಪಾಯಿ ಅನುದಾನಗಳನ್ನು ತಂದಿದ್ದೇನೆ, ಆದ್ರೂ ಸಟಕ್ಕೆ ರೋಡ್ಗಳೆಲ್ಲವು ತೆಗ್ಗು ಬಿದ್ದು ಮಂದಿ ಕಾಲು ಮುರ್ಕೊಂಡು ಸಾಯ್ತಾರ. ಪುಣ್ಯಾತ್ಮ, ನೀನು 4,500 ಕೋಟಿ ಎಲ್ಲಿಟ್ಟು ತಂದ್ರೆ ಸುರೇಶ್ ಕೊಟ್ಟು ಏನ್ ಮತ್ತೆ? ನಿನ್ನೆ ದಿನ ವಿಡಿಯೋ ಹಾಕಿದ್ರೆ ನೋಡಿದೆ ಜನ ತಗನ ಬಿದ್ದು ಒದ್ದಾಡಾಗ್ತಾವ. ಮಳಿ ಬಂದು ಒಳಗೆ ಡುಮುಕ್ ರಾಜ ಇಷಾಡತಾವ. ಮತ್ತೆ ಮ್ಯಾಗ 400-500 ಕೋಟಿ ತಂದಿನ ತೇತ್ರಿ ಎಲ್ಲಿದೆ? ಅದೆಲ್ಲ ಎಲ್ಲಿ ಹೋಗ್ತಿದೆ ಅಂದ್ರೆ ಇವತ್ತು ಇಂಥ ಕಳ್ಳ ಅಧಿಕಾರಿಗಳ ಜೋಬಿಗೆ ಹೊಂಟಿದಾವ್. ಲ್ಯಾಂಡ್ ಆರ್ಮಿ ಮೇಲೆ ಹಿಡ್ತಿಲ್ಲದಂತ ಒಬ್ಬ MLA ನೀವು ಆಯ್ಕೆ ಮಾಡಿದ್ರಿ ಇವತ್ತು ಇಂಡಿ ತಾಲೂಕಿನಲ್ಲಿ. ಅದೇ ಅಶೋಕ್ ಜಾಧವ್ ಅವ್ರು ಇದ್ರಲ್ಲ, ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಇವತ್ತು ಗಡಗಳ ಅಳಗಾಡ್ತೈತಿ ಎಲ್ಲ ಇಲಾಖೆಗಳು. ನಿಮ್ಗೆ ಅಂತವ್ರು ಬೇಡಾಗಿತಿ, ನಿಮ್ಗೆ ಕಳ್ರು ಬೇಕು, ಅದ ನಾವೇನ್ ಮಾಡಕ್ಕಾಗಲ್ಲ ಅದ. ಹಾಗಾಗಿ ನಾವಿವತ್ತು ಜಿಲ್ಲಾಧಿಕಾರಿಗಳ ಮೂಲಕ KRS ಪಕ್ಷದವರು ಏನು ಲ್ಯಾಂಡ್ ಆರ್ಮಿಯಲ್ಲಿ ಅತ್ಯಂತ ಹೆಚ್ಚು ಹಗರಣಗಳಾಗ್ತಿದೆ. PWD ಮತ್ತು ಲ್ಯಾಂಡ್ ಆರ್ಮಿ ಎರಡರಲ್ಲಿ ಅತ್ಯಂತ ಹೆಚ್ಚಾಗಿ ನಡೀತಿದೆ. ಲ್ಯಾಂಡ್ ಆರ್ಮಿಯ ಏನು ಇಂಡಿಯಲ್ಲಿರ್ತಕ್ಕಂಥ ಸಹಾಯಕ ಕಾರ್ಯಪಾಲ ಅಭಿಯಂತರರು ಸಾಕಷ್ಟು ಹಗರಣಗಳು ಮಾಡಿದ್ದಾರೆ. 2025ರಿಂದ ಕನಿಷ್ಠ 26 ಇಲ್ಲಿವರೆಗಾದರೂ ಒಂದು ತನಿಖೆಯನ್ನ ಮಾಡ್ರಿ. ಲೋಕಾಯುಕ್ತ ಇಲಾಖೆ ಇದ್ದು ಎಲ್ಲಿದ್ದು ಇಲ್ಲೋ ನನಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ಅಧಿಕಾರಿ ನಾ ಹಿಡಿದು ಮಾಡಿ ನಾನು ಜೀವಂತವಾಗಿದ್ದೇನೆ. ಲೋಕಾಯುಕ್ತರು ದೊಡ್ಡ ತಿಂದ್ಕೊಂಡು ಹೇಳಾಕ್ತಾರಲ್ಲ, ದೊಡ್ಡ ತಿಂದ್ಕೊಂಡು ಜೋಬ್ ಹಾಕೊಳತ್ತಾರ. ಒಬ್ಬ ತಹಶೀಲ್ದಾರ್ನ ಹಿಡಿದ್ರೆ ನೋಡಿಲ್ಲ, ದೊಡ್ಡ ಅಧಿಕಾರಿನ ಹಿಡಿದು ನಾನು ನೋಡೇ ಇಲ್ಲ ಬಿಜಾಪುರ ಜಿಲ್ಲೆ. ಹಾಗಾಗಿ ಇದು ಸ್ವಯಂ ಪ್ರೇರಿತ. ನೀವು ದೂರನ್ನು ದಾಖಲಿಸ್ಕೊಳ್ರಿ, ಲೋಕಾಯುಕ್ತ ಇಲಾಖೆರು ದಾಖಲಿಸ್ಕೊಂಡು ಆತ ಮೇಲೆ ಕ್ರಮ ಕೈಗೊಳ್ರಿ. ಅದ್ರ ಜೊತೆಲಿ 2025-26 ತನಿಖೆಯನ್ನು ಮಾಡ್ರಿ. ಏನು ಇವತ್ತು ಹಂಚಗಿ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ 50 ಲಕ್ಷ ರೂಪಾಯಿ ಕಾಮಗಾರಿ ಕೇವಲ ಏನಪ್ಪಾ ಅಂದ್ರ ಒಂದು 5 ಲಕ್ಷನೂ ಮಾಡಿಲ್ಲವ. ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆ ಯಾಕೆ ಉದ್ಧಾರ ಆಗಲ್ಲ ಅಂದ್ರೆ ಇಂಥ MLA, ಇಂಥ ಅಧಿಕಾರಿ, ಇಂಥ ಇರೋದ್ರಿಂದ ಸುಡುಗಾಡು ಉದ್ಧಾರ ಆಗಲ್ಲ. ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕ ಎಲ್ಲಿ ಉದ್ಧಾರ ಆಗಿಲ್ಲ. ಹಾಗಾಗಿ ಒಂದಿಷ್ಟು ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೇಳಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಏನಪ್ಪ ಒಂದು ರಾಜ್ಯ ಸರ್ಕಾರ ಕಳಿಸಿದೀವಿ ಮತ್ತು ಜಿಲ್ಲಾಧಿಕಾರಿಗೂ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಹೀಗಾಗಿ ಇದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅನ್ನುವಂಥ ವಿಚಾರಕ್ಕೆ ನಾವು ಇವತ್ತು ಮಾಧ್ಯಮದಲ್ಲಿ ಅದನ್ನು ತಿಳಿಸ್ತಾ ಇದ್ದೀವಿ. ಈಗ ಮನವಿ ನಾವು ಕೊಟ್ಟಿದ್ದೀವಿ. ಸ್ವೀಕರಿಸಿದಂತ ಪತ್ರ ಇಲ್ಲಿದೆ. ಆತ 50 ಲಕ್ಷ ರೂಪಾಯಿ ಕಾಮಗಾರಿಯನ್ನ ಕೇವಲ 5 ಲಕ್ಷ ರೂಪಾಯಿದಲ್ಲಿ ಮಾಡಿ ಮುಗಿಸಿದಾನ. ಅದಂತ ಇಂಜಿನಿಯರಿಂಗ್ ಪಾಲ್ ಹಾಕಿರ್ಬೇಕು, ತಲೆ ಅಂತ ಇದ್ರು, ಕಂಪ್ಯೂಟರ್ದಲ್ಲಿ ಇದಿರ್ಬೇಕಲ್ಲ. ಹಿಂದೆ ಬ್ರಿಟಿಷರು ಇದ್ದ ಪುಣ್ಯ ಐತಿನ ಅವು ಅದ್ರ ಪೂರ್ತಿ ಒಂದು 5% ತಿಂದು 45 ಮಾಡ್ತಿದ್ವು. ಒಟ್ಟು ಕೊಡ್ತಿಲ್ಲ ಅಂತ ಒಟ್ಟು. ಹಾಗಾಗಿ ಇದು ಮತ್ತೆ ಇದು ಎಸ್ಟಿಮೇಟ್ ಕಾಪಿಯನ್ನ ಮತ್ತೆ ನಾವು KRS ಪಕ್ಷದವರು ಸುಮ್ ಹೋಗೋದು ಸುಮ್ಮನೆ ಒಂದು ಹಾಳೆ ಇಟ್ಕೊಂಡ್ಬಂದು ಡಿಂಗರ್ ಹೇಳ್ತಾನಂತಲ್ಲ, ಇದೆಲ್ಲ ಎಸ್ಟಿಮೇಟ್ ಕಾಪಿ ಇದೆ. ಆ ಎಸ್ಟಿಮೇಟ್ ಪ್ರಕಾರದಲ್ಲಿ ಆತ ಏನೆಲ್ಲ ಕಾಮಗಾರಿ ಮಾಡಬಹುದು, ಹೇಗೆಲ್ಲ ಮಾಡಬೇಕು ಎಲ್ಲ ತಾನೆ ಪ್ರತಿಯೊಂದು ಎಸ್ಟಿಮೇಟ್ ಕಾಪಿಗಳನ್ನ ನಮ್ಮ ಪಕ್ಷದ ಅಂದ್ರೆ ಅಲ್ಲಿ ಕಾರ್ಯಕರ್ತರು ತಗ್ಸಿದ್ದಾರೆ. ಇದೆಲ್ಲ ಎಸ್ಟಿಮೇಟ್ ಕಾಪಿ. ಹಾಗಾಗಿ ನಾನು ಒಂದು ಸ್ವಲ್ಪ ಸೂಕ್ತ ಕ್ರಮವನ್ನ ಏನಪ್ಪಾ ಅಂದ್ರೆ ಕೈಗೊಳ್ಳಬೇಕಾಗಿತ್ತು. ಹೀಗಾಗಿ ಜಿಲ್ಲಾದಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಮಿಯವರಾಗಲಿ ಅಲ್ಲಿ ಸ್ಥಳೀಯ ಶಾಸಕರು ಒಂದು ಸ್ವಲ್ಪ ಕಾಮಗಾರಿ ಕಳಪೆ ಮಾಡಿರ್ತಕ್ಕಂಥ ಆತನ ಮೇಲೆ ಗಂಭೀರ ಪ್ರಕರಣಗಳದಾವ. ಒಂದಿಷ್ಟು ಆತನ ಮೇಲೆ ಕ್ರಮ ಕೈಗೊಳ್ಳುತ್ತೇಳಿ ನಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.